Dance with me. Back and forth. Move my body 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 back and forth. Move my ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನ್ನು ಇವತ್ತು ಒಂದೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡದೇ ಇದ್ದಿದ್ದ ಕಾರಣದಿಂದ ಇಲ್ಲೇ ಸಿಕ್ಕದಂಥ ತರಕಾರಿನ ತೊಗೊಂಡು, ಅಂದರೆ ಈ ಕ್ಯಾರೆಟ್ ಬೀಟ್ರೂಟ್ ಏನೇನು ಸಿಕ್ತು ಅದನ್ನೇ ತೊಗೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ನಿಮ್ಮನ್ನು ಕರ್ಕೊಂಡು ಇವತ್ತು ಹೋಗ್ತಾ ಇರೋವಂಥದ್ದು ಒಂದು ಬ್ಯೂಟಿಫುಲ್ ಹಿಲ್ ಸ್ಟೇಷನ್. ಊಟಿಯಿಂದ ಕೇವಲ 9 ಕಿಲೋಮೀಟರ್ ಹತ್ತಿರದಲ್ಲಿರುವಂಥ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇರೋವಂಥದ್ದು. ಸೊ ಬನ್ನಿ ಹೋಗೋಣ. ಸೊ ಎಸ್ ಗೈಸ್, ನಾನು ನಿಮಗೆ ಹೇಳಿದಂಥ ಬ್ಯೂಟಿಫುಲ್ ಹಿಲ್ ಸ್ಟೇಷನ್ ಹತ್ರ ಕರ್ಕೊಂಡು ಬಂದಿದ್ದೀನಿ. ಸೊ ಯಾವುದಂತ ಯೋಚನೆ ಮಾಡ್ತಾ ಇದ್ರೆ ಇದು ದೊಡ್ಡ ಬೆಟ್ಟ ಅಂತ. ಸೊ ಕೇವಲ 9 ಕಿಲೋಮೀಟರ್ ಹತ್ತಿರದಲ್ಲಿರುವಂಥದ್ದು ಊಟಿ ಸಿಟಿಯಿಂದ. ಸೊ ನಾನು ಇಲ್ಲಿಂದ ಮೇಲೆ ಬೆಟ್ಟ ಹತ್ಕೊಂಡು ಹೋಗಬೇಕಾಗತ್ತೆ. ಜಸ್ಟ್ ಒಂದು 2-3 ಮಿನಿಟ್ಸ್ ಆರ್ 5 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ವಾಕೇಬಲ್ ಡಿಸ್ಟೆನ್ಸು. ಆ್ಯಂಡ್ ಡೆಫಿನೆಟ್ಲಿ ನೀವೆಲ್ಲ ಏನಾದರೂ ಬರೋದಾಗಿದ್ದರೆ ಈ ಹಿಲ್ ಸ್ಟೇಷನ್ಗೆ ಕ್ಯಾಶ್ನ ಅಂತೂ ಖಂಡಿತವಾಗೂ ಪಾಕೆಟಲ್ಲಿ ಇಟ್ಕೊಂಡು ಬರಲೇಬೇಕು. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ ಮೇಯ್ನಾಗಿ. ಆ್ಯಂಡ್ ಇನ್ನೊಂದು ಕೌಂಟರಲ್ಲೆಲ್ಲ ಕ್ಯಾಶ್ ಇರಲೇಬೇಕು, ಇಲ್ಲ ಅಂದರೆ ಅವರು ನಮಗೆ ಟಿಕೆಟ್ ಕೊಡೋಲ್ಲ. ನಾವು ಒಳಗಡೆ ಹೋಗಿ ಇಲ್ಲಿಂದ ವ್ಯೂ ಪಾಯಿಂಟ್ನ ನೋಡೋದಕ್ಕೆ ಆಗೋದಿಲ್ಲ. ಸೊ ದಯವಿಟ್ಟು ಎಲ್ಲ ಏನಾದರೂ ಬರೋದಾಗಿದ್ದರೆ ಡೆಫಿನೆಟ್ಲಿ ಕ್ಯಾಶ್ನ ಕ್ಯಾರಿ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಆ್ಯಂಡ್ ನಾನೀಗ ನಾನು ಟಿಕೆಟ್ ತೊಗೊಂಡು ಒಳಗಡೆ ಹೊರಟೆ. ಸೊ ಇದೇ ನೋಡಿ ಇಲ್ಲಿನ ಮೇಲೆ ಇರುವಂಥದ್ದು, ಅಂದರೆ ಎಂಟ್ರೆನ್ಸು ಆಯಿತಾ, ದೊಡ್ಡ ಬೆಟ್ಟ ಇದೆ ಅಲ್ವಾ, ಅಲ್ಲಿನ ಎಂಟ್ರೆನ್ಸ್ ವ್ಯೂ ಇದು. ಆ್ಯಂಡ್ ನಾನೀಗ ಇಲ್ಲಿ ಒಂದು 3-4 ವ್ಯೂ ಪಾಯಿಂಟ್ಸ್ ಇದೆ ಅಂತೆ, ಬೆಸ್ಟ್ ವ್ಯೂ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಊಟಿ ಸಿಟಿ ಕಂಪ್ಲೀಟಾಗಿ ಕಾಣಿಸುತ್ತೆ ಅಂತೆ. ಬಟ್ ನಾನು ಹೋಗಿ ಟೈಮಲ್ಲಿ ತುಂಬ ಬಿಸಿಲು, ಯಾಕೋ ನನಗಷ್ಟು ಸರಿಯಾಗಿ ಕಾಣಿಸ್ಲಿಲ್ಲ. ಬಟ್ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಎಸ್, ಇಲ್ಲಿ ಆ್ಯಕ್ಚುಲಿ ಒಂದು ಟವರ್ ಥರ ಇದೆ. ಬಟ್ ತುಂಬ ಅಂದರೆ ತುಂಬಾ ರಶ್ ಇದೆ. ನನಗೆ ಮೇಲೆ ಹೋಗೋಕ್ಕೆ ಬಿಡ್ತಿಲ್ಲ. ಇನ್ ದ ಸೆನ್ಸ್ ನನಗೆ ಹೋಗೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ರಶ್ ಇದೆ. ಸೊ ನಾನು ಕೆಳಗಡೆ ಇರೋ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಬನ್ನಿ ಗಾಯ್ಸ್, ನಾನು ತೋರಿಸ್ತೀನಿ ದೊಡ್ಡ ಬೆಟ್ಟ ಪೀಕ್ ಇದೆ. ಆ್ಯಕ್ಚುಲಿ ಅಲ್ಲೊಂದು ಸ್ಪಾಟ್ ಇದೆ ಮತ್ತು ಇಲ್ಲೊಂದು ಸ್ಪಾಟ್ ಇದೆ. ಈ ಸ್ಪಾಟಿಂದ ತುಂಬ ವ್ಯೂ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇಲ್ಲಿ ಕರ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ 3-4 ವ್ಯೂ ಪಾಯಿಂಟ್ಸ್ ಇದೆ. ನಾನು ನಿಮಗೆ ಇವಾಗ ತೋರಿಸ್ತಾ ಇರೋವಂಥದ್ದು ಬೆಸ್ಟ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಬಟ್ ಐ ಆಮ್ ರಿಯಲಿ ಸೋ ಸಾರಿ, ನನಗೆ ತುಂಬ ಕ್ಲಾರಿಟಿ ಇಶ್ಯೂಸ್ ಬಿಸಿಲಿರೋ ಕಾರಣ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ನನ್ನ ಕ್ಯಾಮ್ರಾದಲ್ಲಿ ಕಂಡಿರೋ ರೀತಿ ಈ ರೀತಿ. ಬನ್ನಿ, ನಾನು ನಿಮ್ಮನ್ನ ಇವಾಗ ಇನ್ನೊಂದು ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಹತ್ರದಲ್ಲಿರುವಂಥದ್ದು. ಅದು ಪ್ರಾಬ್ಲಿ ಎಲ್ಲ ಮಕ್ಕಳಿಗೂ, ಅಫ್ಕೋರ್ಸ್ ನನಗಂತೂ ತುಂಬಾ ಇಷ್ಟ. ಸೊ ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಾನು ನಿಮ್ಮನ್ನ ಇವಾಗ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಕರ್ಕೊಂಡು ಬಂದಿದ್ದೀನಿ. ನಾನು ಇಲ್ಲಿ ಒಳಗಡೆ ಹೋಗಿ ಟೀ ಸೊಪ್ಪೆಲ್ಲ ಹೇಗೆ ಮಾಡ್ತಾರೆ, ಟೀ ಸೊಪ್ಪು ಮಾಡಬೇಕಾಗಿರೋವಂಥ ವಿಧಾನಗಳೇನು, ಆ ಪೌಡರ್ ಹೇಗೆ ರೆಡಿ ಮಾಡ್ತಾರೆ, ಟೀ ಪೌಡರ್ ಆ್ಯಂಡ್ ಚಾಕ್ಲೇಟ್ಸ್, ವೆರೈಟಿ ಆಫ್ ಚಾಕ್ಲೇಟ್ಸ್ ಇದೆ, ಅದರ ಮೆಥಡ್ಸ್ ಏನು ಪ್ರಿಪ್ರೇಷನ್ ಮಾಡೋದಕ್ಕೆ, ಆ್ಯಂಡ್ ಯಾವ್ಯಾವ ಥರ ಚಾಕ್ಲೇಟ್ನ ರೆಡಿ ಮಾಡ್ತಾರೆ, ಹೇಗೆ ರೆಡಿ ಮಾಡ್ತಾರೆ, ಅದನ್ನೆಲ್ಲ ನೋಡೋಣ ಬನ್ನಿ. ಸೊ ನನ್ನ ಪ್ರೊಡಕ್ಷನ್ ಯೂನಿಟ್ ಒಳಗೆ ಬಂದಾಯಿತು. ಇಲ್ಲಿ ಮೊದಲಿಗೆ ರೋಸ್ಟರ್ ಮೆಷಿನ್ ಇಟ್ಟಿದ್ದಾರೆ. ಇದರೊಳಗಡೆ ಕೋಕೋ ಬೀನ್ಸ್ನ ಎಲ್ಲ ಹಾಕಿ ರೋಸ್ಟ್ ಮಾಡುವಂಥದ್ದು. ಆ್ಯಂಡ್ ಸೆಕೆಂಡ್ ಮೆಷಿನ್ ಒಳಗಡೆ ಬ್ರೇಕಿಂಗ್ ಮೆಷಿನಲ್ಲಿ ಕೋಕೋ ಬೀನ್ಸ್ನ ಎಲ್ಲ ಬ್ರೇಕ್ ಮಾಡುವಂಥದ್ದು. ಆ್ಯಂಡ್ ಮೂರನೇದು ಬಂದು ಪೌಂಚಿಂಗ್ ಮೆಷಿನ್. ಇಲ್ಲಿ ಆ ಕೋಕೋ ಬೀಜಗಳನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ತಾರೆ. ಗ್ರೈಂಡ್ ಮಾಡಿದಾದ್ಮೇಲೆ ಆ ಪೌಡರ್ನ ಎಲ್ಲ ತೊಗೊಂಡೋಗಿ ಇಲ್ಲಿ ನಿಮ್ಗೆ ಕಾಣಿಸ್ತಿರುವಂಥ ಹೋಲ್ಡಿಂಗ್ ಮೆಷಿನ್ಸ್ ಏನಿದೆ ಅದ್ರ ಒಳಗಡೆ ಹಾಕಿ ಫುಲ್ ಮಿಕ್ಸ್ ಮಾಡಿ ಅದರೊಳಗಡೆ ಕೋಕೋ ಬಟರ್ ಆ್ಯಂಡ್ ಶುಗರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಆಯಿತಾ. ಮಿಕ್ಸ್ ಮಾಡಿದ್ಮೇಲೆ ಅದೊಂದು ಪೇಸ್ಟ್ ರೆಡಿ ಆಗುತ್ತೆ ಗೊತ್ತಾ, ಅದನ್ನು ತೊಗೊಂಡೋಗಿ ಟ್ಯಾಂಪ್ರಿಂಗಲ್ಲಿ ಇಟ್ಟು ಕೂಲ್ ಮಾಡಿ ಆನಂತರ ಇಲ್ಲಿ ಕಾಣಿಸ್ತಿರುವಂಥ ಮೌಲ್ಡಿನ್ ಲೈನ್ ಮೆಷಿನ್ ಅಂತ ಇದೆ ಗೊತ್ತಾ, ಆ ಮೌಲ್ಡಿನ್ ಲೈನ್ ಮೆಷಿನ್ ಒಳಗಡೆ ಈ ಪೇಸ್ಟ್ ಎಲ್ಲ ಏನು ರೆಡಿ ಆಗಿರುತ್ತೆ ಕಾಫಿದು, ಅದನ್ನು ಇಲ್ಲಿ ಕಾಫಿ ಚಾಕ್ಲೇಟ್ಸ್ ರೆಡಿ ಮಾಡೋ ಅಂಥದ್ದು ಅಚ್ಚೆಲ್ಲ ಏನಿದೆ ಅದರೊಳಗಡೆ ಹಾಕಿ 50 to 55 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೂಲ್ ಮಾಡ್ತಾರೆ. ಕೂಲ್ ಮಾಡಿದ ಕೂಡಲೇ ನೀವೆಲ್ಲರೂ ಇಷ್ಟಪಡುವಂತಹ ಸೂಪರ್ ಟೇಸ್ಟಿಯಾಗಿರುವಂಥ ಊಟಿ ಚಾಕ್ಲೇಟ್ಸ್ ರೆಡಿ ಆಗುತ್ತೆ ಗಾಯ್ಸ್. ಆ್ಯಂಡ್ ನಾನಂತೂ ಇದನ್ನು ಡೆಫಿನೆಟ್ಲಿ ಟೇಸ್ಟ್ ಮಾಡಿದೆ.
ಸಕ್ಕತ್ತಾಗಿದೆ. ಆ್ಯಂಡ್ ಅಫ್ಕೋರ್ಸ್ ನಾನು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೂ ತುಂಬ ಸರ್ತಿ ಪರ್ಚೇಸ್ ಮಾಡ್ತಿದ್ದೀನಿ. ಬಟ್ ಇಲ್ಲಿ ಡೈರೆಕ್ಟಾಗಿ ನೋಡಿ ಅದನ್ನು ಎಲ್ಲ ಹೇಗೆ ತಯಾರು ಮಾಡ್ತಾರೆ ಅನ್ನೋ ಪ್ರಕ್ರಿಯೆ ಎಲ್ಲ ತಿಳ್ಕೊಂಡು ಕೂಡ ಟೇಸ್ಟ್ ಮಾಡಿದೆ. ಆ್ಯಂಡ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನಿಂದ ಪರ್ಚೇಸ್ ಕೂಡ ಮಾಡಿದ್ದೀನಿ. ಅದರ ಡೀಟೇಲ್ಸ್ನ ಕೊನೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಓಕೆ, ನಾನೀಗ ಟೀ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇದ್ರ ಒಳಗಡೆ ಟೀ ಪೌಡರ್ನ ಪ್ರಿಪೇರ್ ಮಾಡುವಂಥ ಕಂಪ್ಲೀಟ್ ಪ್ರೋಸೆಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲೊಂದು ಸ್ಯಾಂಪಲ್ ಟೀ ಕೊಡ್ತಾರೆ, ಅದನ್ನು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ. ಆ್ಯಂಡ್ ನಿಮ್ಗೆ ಇಲ್ಲಿ ಕಾಣಿಸೋದೇ ಗೊತ್ತಾ, ಇದೇ ಸೊಪ್ಪಿಂದನೇ ಟೀ ಪೌಡರ್ನ ರೆಡಿ ಮಾಡುವಂಥದ್ದು. ಇಲ್ಲಿ ಟೀ ಸೊಪ್ಪನ್ನ ಎಲ್ಲ ತೊಗೊಂಡು ಬಂದು ಬಿಸಿಲಿಗೆ ಒಣ ಹಾಕಿದ್ದಾರೆ. ಆ್ಯಂಡ್ ನಾನೀಗ ಡೌನ್ ಹೋಗ್ತಾ ಪ್ರೀ ಸ್ಯಾಂಪಲ್ ಟೀ ಕೊಡ್ತಾರೆ, ಅದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಬನ್ನಿ. ಸೊ ಗಾಯ್ಸ್, ನಾನು ಹೇಗಲ್ವಾ, ಇಲ್ಲಿ ಟೀ ಇದೆ, ಟೀ ಅವರು ಫ್ರೀಯಾಗಿ ಕೊಡ್ತಾರೆ. ಫ್ರೀನ ₹10 ಕೆಳಗಡೆ ಕೊಟ್ಬಿಟ್ಟು ಬಂದೆ ಫ್ರೀ ಆ್ಯಕ್ಚುಲಿ. ಸೊ ನಾನು ಟೀ ತೊಗೊಂಡು ಬಂದು ಟೇಸ್ಟ್ ಮಾಡ್ತೀನಿ ಹೇಗಿದೆ. ಆ್ಯಕ್ಚುಲಿ ನಾನು ಕಾಫಿ ಟೀ ಅಭ್ಯಾಸ ಇಲ್ಲ. Crushed leaves are sent into the fermentation drum where shapes are formed ನಾವೆಲ್ಲ ಮನೇಲಿ ನಾವು and ಮಾಡ್ಕೊಂಡು ಕುಡಿತೀವಿ ಗೊತ್ತಾ, ಆ ಥರ ತುಂಬ ಫ್ಲೇವರ್ಡ್ ಆಗಿದೆ. are oxidized or fermented according to the room temperature and after ಓಕೆ ಗೈಸ್, ನಾವಿವಾಗ ಟೀ ಪೌಡರ್ನ ಪ್ರೊಡ್ಯೂಸ್ ಮಾಡುವಂಥ ಪ್ರಾಸೆಸ್ ನೋಡೋಣ. ಸೊ ಇದಕ್ಕೆ ಬಳಸೋವಂಥ ಸಸ್ಯ ಜಾತಿ ಹೆಸರು ಬಂದ್ಬಿಟ್ಟು ಕ್ಯಾಮೆಲಿಯಾ ಸಿನೆಸಿಸ್ ಅಂತ ಹೇಳಿ. ಇದನ್ನು ಮೊದಲಿಗೆ ಈ ಟೀ ಸೊಪ್ಪಲ್ಲಿರುವಂತಹ ವಾಟರ್ನ ಎಲ್ಲ ರಿಮೂವ್ ಮಾಡಿ ರೋಲರ್ಸ್ಗೆ ಕಳಿಸಿ ಕ್ರಷ್ ಮಾಡ್ತಾರೆ. ಕ್ರಷ್ ಮಾಡಿ ಆದಮೇಲೆ ಅದನ್ನು ವಿಂಗಡಣೆ ಮಾಡ್ತಾರೆ. ಆ ವಿಂಗಡಣೆ ಮಾಡೋದನ್ನು 2 ರೀತಿ ಕರೀತಾರೆ, ಲೈಕ್ ಫಸ್ಟ್ ಫೈನ್ ಅಂತ ಮತ್ತು ಸೆಕೆಂಡ್ ಫೈನ್ ಅಂತ ಹೇಳಿಬಿಟ್ಟು. ಈ ಪೌಡರ್ನ ತಗೊಂಡೋಗ್ಬಿಟ್ಟು ಎಲೆ ಚೂರು ಏನಿದೆ ಇದನ್ನು ತಗೊಂಡು ಹೋಗ್ಬಿಟ್ಟು ಸೆರಾಮಿಕ್ ಟೈಲ್ಸ್ ಮೇಲೆ ಹಾಕಿ ಡ್ರೈ ಮಾಡೋಕ್ಕೆ ಇಡ್ತಾರೆ. ಇದನ್ನು ಪರ್ಮೆಂಟೇಷನ್ ಪ್ರೋಸೆಸ್ ಅಂತ ಕರೀತಾರೆ. ಇದೇ ಪ್ರೋಸೆಸ್ಸಲ್ಲಿ ನೋಡಿ, ಈ ಟೀ ಪೌಡರ್ಗೆ ಟೇಸ್ಟ್ ಆಗಿರ್ಬೋದು, ಅಂದರೆ ರುಚಿ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಹಾಗೂ ಫ್ಲೇವರ್ ಏನಿರುತ್ತೆ ಟೀ ಪೌಡರ್ದು, ಇದು ಪರ್ಮೆಂಟೇಷನ್ ಪ್ರೋಸೆಸ್ಸಲ್ಲೇ ಆ್ಯಡ್ ಆಗುವಂಥದ್ದು. ಸೊ ಪರ್ಮೆಂಟೇಷನ್ ಪ್ರೋಸೆಸ್ನ 90 ಮಿನಿಟ್ಸ್ 21 ಡಿಗ್ರಿ ಸೆಲ್ಸಿಯಸ್ ರೂಮ್ ಟೆಂಪರೇಚರಲ್ಲಿ ಇಟ್ಟು ರೆಡಿ ಮಾಡ್ತಾರೆ. ಸೊ ನಂತರ ಈ ಫೈನ್ ಪೌಡರ್ನ ತಗೊಂಡು ಹೋಗಿ 110 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದನ್ನು ಡ್ರೈ ಮಾಡ್ತಾರೆ. ಡ್ರೈ ಮಾಡಿ ನಂತರ ಇದನ್ನು ಫೈಬರ್ ಎಕ್ಸ್ಟ್ರಾಕ್ಷನ್ಗೆ ಕಳಿಸಿ, ಫೈಬರ್ ಎಕ್ಸ್ಟ್ರಾಕ್ಷನ್ ಆದಮೇಲೆ ಪ್ಯಾಕಿಂಗ್ ಆಗುತ್ತೆ ಟೀ ಸೊಪ್ಪಿನ ಪೌಡರ್ದು. ಸೊ ಎಲ್ಲ ಇದು ನೋಡ್ಕೊಳ್ಳಿ. ವೆಯ್ಟ್ ಲಾಸ್ ಆ್ಯಂಡ್ ಡಯಾಬಿಟಿಸ್. ಗ್ರೀನ್ ಟೀ ಇಸ್ ಬೆನಿಫಿಷಿಯಲ್ ಟು ರೆಡ್ಯೂಸಿಂಗ್ ಒಬೇಸಿಟಿ ಆ್ಯಂಡ್ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್. ವೆಯ್ಟ್ ಲಾಸಿಗೆ ಗ್ರೀನ್ ಟೀ ಗಾಯ್ಸ್. ಓಕೆ ಗೈಸ್, ಬನ್ನಿ ನಾನೀಗ ಹೋಗಿ ಟೀ ಪೌಡರ್ನ ಪರ್ಚೇಸ್ ಮಾಡ್ತೀನಿ. ನಾನು ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಟೀ ಪೌಡರ್ ಎಲ್ಲ ರೆಡಿಮೇಡ್ ಇದೆ. ಇಲ್ಲಿ ನಾನು ಸುಲೇಮಾನ್ ಟೀ ಮತ್ತು ನಾರ್ಮಲ್ ಟೀ ಒಂದು ತಗೊಂಡೆ, ಬಿಕಾಸ್ ಅಲ್ಲಿ ನಮ್ಗೆ ಸ್ಯಾಂಪಲ್ ಕೊಟ್ಟರು. ಅದು ಕುಡಿದ್ರೆ ತುಂಬ ಫ್ಲೇವರ್ಡ್ ಆ್ಯಂಡ್ ತುಂಬ ಡೆಲಿಷಿಯಸ್ ಆಗಿತ್ತು. ಸೊ ಐ ಟು ದಟ್ ಒನ್. ಆ್ಯಂಡ್ ಬಟ್ ಇಲ್ಲಿ ಬಿಲ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ಡಾಕ್ಟರ್ಗೆ ಕಲೆಕ್ಟ್ ಮಾಡ್ಕೊಬೇಕಂತೆ. ಅಲ್ಲಿ ನಾನಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಸುಲೇಮಾನ್ ಟೀ ಅಂತ 2 ಸುಲೇಮಾನ್ ಟೀ ತೊಗೊಂಡಿದ್ದೀನಿ. ಹಾಗೆ ನಾರ್ಮಲ್ ಅಲ್ಲಿ ಸ್ಯಾಂಪಲ್ ಕೊಟ್ಟರು. ಐ ಹ್ಯಾಡ್ ಟೇಸ್ಟೆಡ್ ಇಟ್, ಸೋ ಡೆಲಿಷಿಯಸ್. ನಾನು ಇದನ್ನು ತಗೊಂಡಿದ್ದೆ. ಇದು ಆ್ಯಕ್ಚುಲಿ ಕಂಪ್ನಿ ನೇಮ್ ಬಂದು ಬೆಂಚ್ ಮಾರ್ಕ್ ಅಂತ ಹೇಳಿ, ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ ಐ ಆಮ್ ನಾಟ್ ಅ ಗ್ರೇಟ್ ಫ್ಯಾನ್ ಆಫ್ ಕಾಫಿ ಟೀ ಆ್ಯಂಡ್ ಆಲ್, ಬಟ್ ನನ್ನ ಫ್ಯಾಮ್ಲಿಗೆ ತೊಗೊಂಡಿದ್ದೀನಿ. ಸುಲೇಮಾನ್ ಟೀ ಏನೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನಾನೇ ಕುಡಿಯೋಣ ಅಂತ ತೊಗೊಂಡಿರೋದು. ನಾನು ಟೇಸ್ಟ್ ಮಾಡ್ತೀನಿ ಮನೆಗೆ ಹೋಗಿ. ಸೊ ಇವಾಗ ನಾವು ಟೀ ತೊಗೊಂಡ್ಬಿಟ್ಟು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಇದೆ ಚಾಕ್ಲೇಟ್ ಫ್ಯಾಕ್ಟ್ರಿ. ಚಾಕ್ಲೇಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನಾನೀಗ ಚಾಕ್ಲೇಟ್ಸ್ ಪರ್ಚೇಸ್ ಮಾಡ್ತಿದ್ದೀನಿ. ಸಪ್ರೇಟ್ ಎಲ್ಲ ತೊಗೊಂಡ್ರೆ ಅವರು ಒಂದೊಂದು ಅಮೌಂಟ್ ಹೇಳ್ತಾ ಇದ್ದಾರೆ. 100 ಗ್ರಾಮ್ಸ್ ಏನೋ 180 ಆ ಥರ ಏನೋ. ನನಗೆ ಮಿಕ್ಸ್ಡ್ ಬೇಕು, ಮಿಕ್ಸ್ಡ್ ತೊಗೊಂಡೆ.
ಚಾಕ್ಲೇಟ್ಸ್ ಪರ್ಚೇಸ್ ಗಾಯ್ಸ್ ನೋಡಿ ನಾನು ಪರ್ಚೇಸ್ ಮಾಡಿಬಿಟ್ಟೆ ಚಾಕ್ಲೇಟ್ಸು. ಆ್ಯಕ್ಚುಲಿ ಇದು ಜಸ್ಟ್ ಪ್ಲೇನ್ ಡಾರ್ಕ್ ಚಾಕ್ಲೇಟ್ಸ್ ಆಯಿತಾ, 250 ಗ್ರಾಮ್ ಏನೋ ಪರ್ಚೇಸ್ ಮಾಡಿದ್ದೇನೆ. ಇದು ಅರೌಂಡ್ 197 ಆಫ್ಟರ್ ಡಿಸ್ಕೌಂಟ್ 180 ರುಪೀಸ್ ಪೇ ಮಾಡಿದೆ. ಆ್ಯಂಡ್ ಇದು ಮಿಕ್ಸ್ ಚಾಕ್ಲೇಟ್, ನಟ್ಸು ಎಲ್ಲ ಇದು 250 ರುಪೀಸ್ ಐ ಡೋಂಟ್ ನೋ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ನಾವು ಆ್ಯಕ್ಚುಲಿ ಮೌತ್ ವಾಟರಿಂಗ್ ಆಗ್ತಾಯಿಲ್ಲ. ಐ ಜಸ್ಟ್ ವಾಂಟ್ ಟೇಸ್ಟ್ ಒನ್ ಚಾಕ್ಲೇಟ್ ನಾವು. ಲೆಟ್ ಮಿ ಟೇಸ್ಟ್. ಸೊ ಗಾಯ್ಸ್, ನಾನು ಊಟಿನ ಎಕ್ಸ್ಪ್ಲೋರ್ ಮಾಡಿ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗೋ ಟೈಮ್ ಬಂತು. ಸೊ ನಾನು ಮತ್ತೆ ವಿಸಿಟ್ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಫಾಲೋ ಮಾಡೋದ್ರಿಂದನೇ ನಾನು ಇನ್ನೊಂದಷ್ಟು ವೀಡಿಯೋಸ್ನ ಮಾಡೋಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೂ.